ಎಲ್ಲರಿಗೂ ನಮಸ್ಕಾರ. ಇವತ್ತು ಗೀತಾ ಜಯಂತಿ. ಭಗವದ್ಗೀತೆಯ ಮೊದಲನೆಯ ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂರ್ಮಾ ತೇ ಸಂಗೋಸ್ತ್ವಕರ್ಮಣಿ. ಈ ಶ್ಲೋಕದ ಅರ್ಥ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಜೀವನದಲ್ಲಿ ನಾವು ಏನು ಕೆಲಸ ಮಾಡ್ತೀವೋ ಅದರ ಯಶಸ್ಸಿನ ಬಗ್ಗೆ, ಅದರ ಫಲದ ಬಗ್ಗೆ ಯೋಚನೆ ಮಾಡಬಾರ್ದು. ನಮ್ಮ ಕರ್ಮ ಮಾತ್ರ ನಾವು ಗಮನವಿಟ್ಟು ನಾವೇನು ಕೆಲಸ ಮಾಡ್ತೀವೋ ಅದನ್ನು ಗಮನ ಇಟ್ಟು ನಿಗಾ ಇಟ್ಟು ಮಾಡಬೇಕು. 4ನೇ ಶ್ಲೋಕ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಸ್ತಾಂ ಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಈ ಶ್ಲೋಕದ ಅರ್ಥ, ನಾವು ನಮ್ಮ ಬಾಂಧವ್ಯಗಳನ್ನು ತೊಡೆದು ಹಾಕದೇ ಇದ್ದರೆ ಆ ವಿಷಯಗಳ ಮೇಲಿನ ವ್ಯಾಮೋಹ, ಬಯಕೆ ತುಂಬ ಇರುತ್ತೆ ನಮಗೆ. ಜೀವನದಲ್ಲಿ ಈ ಎಲ್ಲದ್ರ ಮೇಲೆ ತುಂಬ ವ್ಯಾಮೋಹ ಇದ್ದರೆ, ಅದು ನಮಗೇನಾದರೂ ನಾವು ಅಂದ್ಕೊಂಡಿದ್ದು ಈಡೇರದಿದ್ದರೆ ಆವಾಗ ತುಂಬ ಕೋಪ ಬರುತ್ತೆ. ಆಗ ನಾವು ಜೀವನದಲ್ಲಿ ನಾವೇನು ಅಂದ್ಕೊಂಡಿರ್ತೀವೋ ಅಂದರೆ ಈ ಯಶಸ್ಸಿನ ಹಾದಿಗೆ ಇದು ಅಡ್ಡ ಆಗುತ್ತೆ. ನಾವು ಜೀವನವನ್ನು ಯಶಸ್ವಿಯಾಗಿ ನಡೆಸೋಕ್ಕಾಗಲ್ಲ. ಆದ್ದರಿಂದ ಆದಷ್ಟು ವ್ಯಾಮೋಹ, ಎಲ್ಲದ್ರ ಮೇಲೆ ಮೋಹ, ಬಯಕೆ ಅದೆಲ್ಲ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದ್ರೂ ಕಮ್ಮಿ ಮಾಡ್ಕೊಬೇಕು ಎಲ್ಲ. ಆಗ ನಮ್ಮ ಜೀವನ ಯಶಸ್ವಿಯಾಗಿ ನಡೆಸ್ಬೋದು. ನಮಸ್ಕಾರ.